పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮುತ್ತಕಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂವಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿಗಳು ಸುಲೋಚನಾ ಮೇಡಂ, ಉಪಾಧ್ಯಕ್ಷರು ರಾಮಕ್ಕ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಿಎಸ್ ಚಂದ್ರಪ್ರಕಾಶ್ ಹಾಗೂ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರು, ಸಿಬ್ಬಂದಿ ವರ್ಗದವರು, ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು, ಸಿಬ್ಬಂದಿ ವರ್ಗವರ ಸಹಭಾಗಿತ್ವದಲ್ಲಿ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಅನುದಾನದ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯಲ್ಲಿ ಎಲ್ಲರ ವಿಶ್ವಾಸ ಪಡೆದು ಕಾರ್ಯಕ್ರಮ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಮ್ಮ ತಂಡದವರು 9 ದಿನಗಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳ ಪರಿಶೋಧನಾ ಬಗ್ಗೆ ಸಭೆ ಹಮ್ಮಿಕೊಂಡಿದ್ದು, ಗ್ರಾಮದ ಭೇಟಿ ಮಾಡಿದ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಚರ್ಚೆ, ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಈ ದಿನ ಗ್ರಾಮ ಸಭೆಯಲ್ಲಿ ತಿಳಿಸುತ್ತೇವೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಹಾಗೂ ಕಾಮಗಾರಿಗಳ ಗುಣಮಟ್ಟ ಜನರ ಸಹಕಾರದೊಂದಿಗೆ ಈ ಸಭೆ ಹಮ್ಮಿಕೊಂಡಿದ್ದೇವೆ. ಕಾಮಗಾರಿಗಳ ಬಗ್ಗೆ ಜನಸಾಮಾನ್ಯರ ಸಲಹೆಗಳನ್ನು ಪಡೆಯುತ್ತೇವೆ. ಕಾಮಗಾರಿಗಳ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಮಾಡಿದ್ದು ವರದಿಯನ್ನ ತಿಳಿದುಕೊಳ್ಳುತ್ತೇವೆ ಹಾಗೂ ಜನಸಾಮಾನ್ಯರ ಅರಿವು ಮೂಡಿಸಲು ಬೀದಿ ನಾಟಕವನ್ನ ನಡೆಸುತ್ತೇವೆ. ಕಾಮಗಾರಿಗಳ ಸಾಮಾನ್ಯ ಎಲ್ಲ ರೀತಿಯ ಪರಿಶೋಧನೆ ಮಾಡಿದ್ದೇವೆ. ನಮ್ಮ ವರದಿಯನ್ನ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ನೆರವೇರಿಸುತ್ತೇವೆ. 15ನೇ ಹಣಕಾಸು ಯೋಜನೆ ಮತ್ತು ಮಹಾತ್ಮ ಗಾಂಧಿ ಯೋಜನೆಯ ಬಗ್ಗೆ ನಾವು ಕೊಟ್ಟಿರುವ ವರದಿಯನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ ಹಾಗೂ ಎಲ್ಲ ವರದಿಯ ನಮ್ಮ ತಂಡದವರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಿಎಸ್ ಚಂದ್ರಪ್ರಕಾಶ್ ಅವರು ಮಾತನಾಡಿ, 2023 ಮತ್ತು 24ನೇ ಸಾಲಿನ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲ ಕಾಮಗಾರಿಗಳು ವೀಕ್ಷಣೆ ಮಾಡಿದ್ದು, ಎಲ್ಲ ಕಾಮಗಾರಿಯಲ್ಲಿ ಗುಣಮಟ್ಟ ಬಗ್ಗೆ ವರದಿ ನೀಡಿದ್ದು, ಕೆಲವೊಂದು ಜಾಬ್ ಕಾರ್ಡ್ಗಳ ಸರಿಪಡಿಸಲು ಸಲಹೆ ನೀಡಿದೆ. ಎಲ್ಲವನ್ನ ಸರಿಪಡಿಸುತ್ತೇವೆ. ನಮ್ಮ ಪಂಚಾಯಿತಿ ಸಭೆಯಲ್ಲಿ ಸುಮಾರು 9 ದಿನಗಳ ಪರಿಶೋಧನೆ ಮಾಡಿದ ಎಲ್ಲ ಕಾಮಗಾರಿ ಸಮರ್ಪಕವಾಗಿದೆ ಎಂಬುದಾಗಿ ವರದಿಯನ್ನ ಸಲ್ಲಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಅಂದ್ರೆ ಸ್ವಂತ ಎಲ್ಲ ವೈಯಕ್ತಿಕ ಸುಮಾರು 5 ಲಕ್ಷ ಈ ಥರ ಎಲ್ಲ ನಾವು ಗುಂಪು ಅವ್ರ ಜೊತೆಲ್ಲ ಕೆಲಸ ಮಾಡಿ ನೇರವಾಗಿ ಅವರಿಗೆ ಒಂದು ಉದ್ಯೋಗ ತಗೊಳ್ಳೋದಕ್ಕೆ ಯಾಕೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ನಮಗೆ ಬೇಗ ಯೋಜನೆ ಅದು ಒಂದು ಮನುಷ್ಯನ ಜೀವಿಸುವಂಥ ಹಕ್ಕು ಆಧಾರದ ಮೇಲೆ ಯೋಜನೆ ಅನುಷ್ಠಾನ ಮಾಡ್ತಾರೆ. ನಮಗೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಕೊಟ್ಟಿದೆ. ನಮಗೆ ಆ ಮೂಲಭೂತ ಹಕ್ಕುಗಳಲ್ಲಿ ಈ ಬದುಕುವಂಥ ಹಕ್ಕು ಅಂತ ಹೊಂದಿದೆ. ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಕೋಣೆ ನಿರ್ಮಾಣ 25,280 ರೂಪಾಯಿ ಕೂಲಿಯಾಗಿದೆ. ಮುತ್ತಪಲ್ಲಿ ಗ್ರಾಮದ ಎಸ್ಸಿ ಸ್ಮಶಾನ ಅಭಿವೃದ್ಧಿ 21,840 ರೂಪಾಯಿ ಕೂಲಿಯಾಗಿದೆ. ಕೋಟಪಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಮುಸಿರಿ ತನಕ ಡ್ರೈನೇಜ್ ಕಾಮಗಾರಿ 55,616 ಕೂಲಿಯಾಗಿದೆ. ಮುತ್ತಪಲ್ಲಿ ಗ್ರಾಮದ ಗಂಗನಟ್ಟ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಮೋರಿ ನಿರ್ಮಾಣ 74,260 ಕೂಲಿಯಾಗಿದೆ. ಮುತ್ತಪಲ್ಲಿ ಗ್ರಾಮದ ಚಿಕ್ಕ ವೆಂಕಟೇಶ್ವರ ಮೋರಿ ನಿರ್ಮಾಣ 28,440 ಕೂಲಿಯಾಗಿದೆ. ದಿಗ್ಗನಹಳ್ಳಿ ಗ್ರಾಮದ ರೆಡ್ಡಪ್ಪರ ಮನೆಯಿಂದ ಶಾಲೆಯ ಒಟ್ಟು ಡ್ರೈನೇಜ್ ಕಾಮಗಾರಿ 40,448 ಕೂಲಿಯಾಗಿದೆ. ಹತ್ತಿಕೋಟೆ ಗ್ರಾಮದ ಶ್ರೀ ವೆಂಕಟೇಶ್ವರ ಮನೆ ಹತ್ರ ಮೋರಿ ನಿರ್ಮಾಣ 6,320 ಕೂಲಿಯಾಗಿದೆ.
ಅಂದಾಜು ಮೊತ್ತ 3 ಲಕ್ಷ, ಕೂಲಿ 1,41,568. ಕೆ. ಒಡಗೇಪಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಗಂಗಂತವರೆಗೆ ಜಲ್ಲಿ ರಸ್ತೆ 5 ಲಕ್ಷ ಅಂದಾಜು ಮೊತ್ತ, ಕೂಲಿ 1,17,236. ಸಾಮಗ್ರಿ 3,81,835. ಮಟ್ಟಂಸಂದ್ರ ಗ್ರಾಮದ ಧಾರಕಿ ರಸ್ತೆಯಿಂದ ಹೆಚ್ಚುವರಿ ಜಲ್ಲಿ ರಸ್ತೆ ಅಂದಾಜು ಮೊತ್ತ 3,40,000, ಕೂಲಿ 1,264. ಮುತ್ಕೊಲ್ಲಿ ಗ್ರಾಮದ ಮಹಬೂಬ್ ಸಾಬ್ ಮನೆಯಿಂದ ಚೌಡೇಶ್ವರಿ ದೇವಸ್ಥಾನವರೆಗೂ ರಸ್ತೆ ಅಭಿವೃದ್ಧಿ ಅಂದಾಜು ಮೊತ್ತ 4 ಲಕ್ಷ, ಕೂಲಿ 50,560. ಮುತ್ಕೊಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಕಾಡಿನವರೆಗೆ ರಸ್ತೆ ಅಭಿವೃದ್ಧಿ ಅಂದಾಜು ಮೊತ್ತ 4 ಲಕ್ಷ, ಕೂಲಿ 7,584. ಗಂಗತ್ತ ಗ್ರಾಮದ ಮುತ್ಕೊಲ್ಲಿ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕೈಗೊಂಡು ಸುಮಾರು NREGನಲ್ಲಿ 2 ಕೋಟಿಗಳಷ್ಟು ಕಾಮಗಾರಿಗಳು ನಡೆದಿದ್ದು, ಎಲ್ಲ ಕಾಮಗಾರಿಗಳನ್ನು ಸುಮಾರು 10 ದಿನಗಳಿಂದ ಸಾಮಾಜಿಕ ತಂಡದವರು ಬಂದು, ತಾಲೂಕು ನೋಡಲ್ ಅಧಿಕಾರಿಗಳು ಬಂದು, ಶ್ರೀನಿವಾಸನವರು ಎಲ್ಲ ತಂಡ ಹೋಗಿ ಕಾಮಗಾರಿ ವೀಕ್ಷಣೆ ಮಾಡಿ ಎಲ್ಲ ನೋಡ್ಕೊಂಡು ಬಂದು ಇವತ್ತು ಗ್ರಾಮ ಸಭೆ ನಡೆಸ್ಕೊಟ್ಟಿರುತ್ತಾರೆ. ಗ್ರಾಮ ಸಭೆಯನ್ನು ಜನರ ಮುಂದೆ ಇಟ್ಟು ಎಲ್ಲ ಕಾಮಗಾರಿ ವಿಷಯಗಳನ್ನು ತಿಳಿಸಿರುತ್ತೇವೆ. ಎಲ್ಲ ಅದಕ್ಕೆ ಒಪ್ಪಿಗೆ ಸೂಚಿಸಿ ಗ್ರಾಮ ಸಭೆಯನ್ನು ಮುಗಿದಿರುತ್ತೇವೆ. ಈಗಾಗಲೇ ಮುತ್ಕೊಲ್ಲಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕಾಮಗಾರಿಗಳಿಗೆ ಪರಿಶೀಲನೆ ಮಾಡುವಂಥ ಆಡಿಟ್ ಅಧಿಕಾರಿಗಳ ತಂಡ ಯಾವ ರೀತಿ ಈ ದಿನ ಫೈನಲೈಸ್ ಮಾಡಿ ಒಂದು ವ್ಯವಸ್ಥೆ ರೂಪದಲ್ಲಿ ಮುತ್ಕೊಲ್ಲಿ ಪಂಚಾಯತ್ ಒಂದು ವರದಿ ನೀಡಿದೆ. ಎಲ್ಲ ಕಾಮಗಾರಿಗಳು ಬಂದು ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಸ್ಥಳ ವೀಕ್ಷಣೆ ಮಾಡಿ ಯಾವ ನೀರಲ್ಲಿ ಏನು ಗುಣಮಟ್ಟ ಇದೆ ಏನು ಅಂತ ಪ್ರತಿಯೊಂದು ನೋಡಿ ನಮ್ಗೆ ವರದಿಯನ್ನು ನೀಡಿರ್ತಾರೆ. ಯಾವುದ್ರಲ್ಲೂ ಏನಂತವರಿಲ್ಲ. ಯಾವುದೋ ಜಾಬ್ ಕಾರ್ಡು ಅಂತ ಇಂಥವುಗಳಲ್ಲಿ ಕೆಲವರಿಗೆ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದು ಮಾತ್ರ ಸರಿಪಡಿಸ್ಕೊಳ್ಳೋಕ್ಕೆ ತಿಳಿಸಿರ್ತಾರೆ. ಅದನ್ನ ನಾವು ಸರಿಪಡಿಸಿ ಮುಗಿಸ್ತೀವಿ. ಎಲ್ಲ ಪರಿವೀಕ್ಷಣೆ ಮಾಡಿ ಇವತ್ತು ಗ್ರಾಮ ಸಭೆ ನಡೆಸೋದಕ್ಕೆ ನಮ್ಮ ತಾಲೂಕು ಸಮಾಜದ ಶ್ರೀನಿವಾಸ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರ ಸ್ವಾಗತ ಮಾಡ್ತಾರೆ. ಅಧ್ಯಕ್ಷತೆಯನ್ನು ಅಮೀರ್ ಸಾಬ್ ಅವರಿಗೆ ಅಧ್ಯಕ್ಷತೆಯನ್ನು ವಹಿಸಿ ಈ ಗ್ರಾಮ ಸಭೆ ನಡೆಸಲು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು, ಸಾಮಾಜಿಕ ತಂಡಗಳು, ಗ್ರಾಮಸ್ಥರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮ ನಡೆಸಿಕೊಂಡು ಶ್ರೀನಿವಾಸ ಸರ್ಕಾರ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸುಮಾರು ಆಡಿಟ್ಸ್ ಇದೆ. ಅದರಲ್ಲಿ ಲೋಕಲ್ ಆಡಿಟ್ಸು, ಮತ್ತು ಅಕೌಂಟ್ಸ್ ಆಡಿಟ್ಸು, ಮತ್ತು ಟೆಕ್ನಿಕಲ್ ಆಡಿಟ್ಸು, ಮತ್ತು ಇತರ ಆಡಿಟ್ಸ್. ಅದರಲ್ಲಿ ನಮ್ಮ ಸೋಷಿಯಲ್ ಆಡಿಟ್ಗೆ ಹೆಚ್ಚಿನ ಸಾಮಾಜಿಕ ಸಮುದಾಯ ಪರಿಶೋಧನೆ ಮಾಡುವಂಥದ್ದು. ಅದರಿಂದ ಅವ್ರು ಮೋಟಿವೇಟ್ ಪಂಚಾಯತಿನಲ್ಲಿ ಈಗಾಗಲೇ ಮತ್ತು ಅವರ ಅನುಕೂಲಗಳು ಮತ್ತು ಅವರ ಒಂದು ಏನು ಸರ್ಕಾರದಿಂದ ಅವರಿಗೆ ಸೌಲಭ್ಯಗಳಿದೆ, ಅವರ ಒಂದು ಕಾಮಾರಿ ಸ್ಥಳ ನಿರ್ವಹಿಸುವಂಥ ಏನಾದರೂ ಅಥವಾ ಏನಾದರೂ ತೊಂದರೆ ಆದಾಗ ಅವರ ಪರಿಹಾರಗಳೇನಿದೆ ಅನ್ನೋದನ್ನು ಹೇಳ್ತೀವಿ. ನಿರ್ವಹಣೆ ವ್ಯವಸ್ಥೆ ಇದೆಯಾ ಅನ್ನೋದನ್ನು ನೋಡ್ತೀವಿ. ಮತ್ತು ಕೂಲಿ ಕಾರ್ಮಿಕರು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ. ಮತ್ತು 52,000, ಕೂಲಿ 6,630. ಮಟ್ಟಂಸಂದ್ರ ಗ್ರಾಮದ ಚೌಡಮ್ಮ ವೆಂಕಟೇಶಪ್ಪ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಕೂಲಿ 8,848. ಯಮನೂರು ಗ್ರಾಮದ ರಾಜಮ್ಮ ಕೃಷ್ಣಪ್ಪ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಕೂಲಿ 4,424. ಕಲ್ಕೊಂಡೆ ಗ್ರಾಮದ ಭಾಗ್ಯಮ್ಮ ಶಿವಣ್ಣ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840, ಕೂಲಿ 13,272. ಎಲ್ಲಕ್ಕೂ ಸಹಕಾರ ಮತ್ತು ಮಾಹಿತಿ ಅದನ್ನು ಇದು ವಿಪಣೆಯನ್ನು ಮಾಡಿ ಇದು ನಮ್ಮ ಒಂದು ಪ್ರಕ್ರಿಯೆ.
ಏನು ಸಾಲ ಮಾಡ್ತಾರೆ ಅಪ್ಡೇಟ್ ಆಗ್ತಾ ಹಣವಾಗಿರುವಂಥ ಮಾಹಿತಿನೇ ಇರ್ತಾ ಇಲ್ಲ. ಆಗ ನಾವು ಕೊಟ್ಟಂಥ ವರದಿನಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾದ್ಮೇಲೆ ಅದು ಸಿಂಗಲ್ ಅಕೌಂಟ್ಸ್ ಮಾಡಿದ್ದು ಪ್ರತಿ ಅಕೌಂಟ್ ಫಲಾನುಭವಿ ಏನಿದ್ದಾರೆ ಅವ್ರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಪಾವತಿ ಮತ್ತು ಏನು ಅವರ ಹಕ್ಕು ಅಧಿಕಾರಗಳೇನಿದೆ ಅವರಿಗೆ ಅವೇರ್ನೆಸ್ ಕೊಟ್ವಿ. ಮತ್ತು ಗುಂಪು ಚಟುವಟಿಕೆಗಳಂತ ಮಾಡೋದು, ಗುಂಪು ಚಟುವಟಿಕೆಗಳಂತ ಅಲ್ಲಿ ಚರ್ಚೆ ಮಾಡುವಂಥದ್ದು, ಅವನ್ನ ಮೋಟಿವೇಟ್ ಮಾಡುವಂಥದ್ದು. ಅಂದರೆ ಇಂಡಿವಿಜುವಲ್ ಸಭೆ ಮಾಡಿ ಏನು ನಾವು ವರದಿ ಮಾಡ್ಕೊಂಡಿರ್ತೀವಿ ಅದನ್ನು ಸಭೆ ಮುಂದೆ ಅದು ಗ್ರಾಮದ ಮುಖಂಡರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬಂದಿರುವುದಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಗ್ರಾಮದ ಮುಖಂಡರಿಗೆ ಅವಕಾಶ ಕೊಟ್ಟು ಅವರ ಒಂದು ತೀರ್ಮಾನಕ್ಕೆ ಈ ಒಂದು ಸಭೆ ಅವಕಾಶ ಮಾಡಿಕೊಟ್ಟಿರ್ತದೆ. ಹಾಗಾಗಿ ಈ ಒಂದು ವೇದಿಕೆಗೆ ತುಂಬ ಒಂದು ಮಹತ್ವ ಇದೆ. ನಾವು ಈ ಒಂದು ಯೋಜನೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಪಂಚಾಯತಿಯಿಂದ 2 ಸ್ಕೀಮ್ಸನ್ನು ಪರಿಶೀಲನೆ ಮಾಡಿದ್ವಿ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಯಾವ ಥರ ಬಂತು, ಏನು ಬಂತು ಅನ್ನುವಂಥದ್ದು, ಅದರ ಇತಿಹಾಸ ಎಲ್ಲ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ 2008ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಡ್ಡಿ ಬಂದಿರುತ್ತೆ 6,939 ರೂಪಾಯಿ ಬಡ್ಡಿ ಬಂದಿರುತ್ತೆ. ಒಟ್ಟು ಟೋಟಲ್ ಆಗಿ 29,12,223 ರೂಪಾಯಿ ಒಟ್ಟು ಟೋಟಲ್ ಅಮೌಂಟ್ ಆಗಿರುತ್ತೆ. ಇದರಲ್ಲಿ ಈ ವರ್ಷದಲ್ಲಿ ಖರ್ಚು ಮಾಡಿರುವಂಥದ್ದು 28,09,633 ರೂಪಾಯಿ ಖರ್ಚಾಗಿರುತ್ತೆ. ಇದರಲ್ಲಿ ಯಾವ ತರ ಎಲ್ಲ ಇದಕ್ಕೆ ಅಂದ್ರೆ ಬೀದಿ ದೀಪಗಳು ಮತ್ತೆ ಕುಡಿಯುವ ನೀರು ಸಂಬಂಧಪಟ್ಟಂತ ಖರ್ಚಾಗಿರುತ್ತೆ. ಕಚೇರಿ ಸ್ವಲ್ಪ ಖರ್ಚು ಮಾಡಿದ್ದಾರೆ. ಇದು ಟೋಟಲ್ ಆಗಿ ಯಾವುದಕ್ಕೆ ಎಷ್ಟಾಗಿದೆ ಅನ್ನೋದು ಮತ್ತೆ ಇದು ಯಾವ ತರ ಬಳಸಬೇಕು ಅನ್ನೋದು ಸರ್ಕಾರ ಒಂದು ಅನುದಾನ ಬರುತ್ತೆ. ಇಲ್ಲಿ ಏನು ಫೋರಮ್ ಇರುತ್ತೆ ಅದರ ಪ್ರಕಾರ ಇವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ.